ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈಸಿಯಾಗಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯಾರಿಗೆ ಮಾಡೋಕ್ಕೆ ಬರೋದಿಲ್ಲ ಕಲ್ತ್ಕೊಳ್ಳಿ. ಆ್ಯಂಡ್ ಇವನ್ ನನಗೂ ಕೂಡ ನಾನೇನು ಕೂಡ 100% ಪರ್ಫೆಕ್ಟ್ ಅಲ್ಲ ಕುಕ್ಕಿಂಗಲ್ಲಿ, ಬಟ್ ನನಗೇನು ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅದನ್ನು ಸ್ವಲ್ಪ ಶೇರ್ ಮಾಡೋಣ ಅಂತ ಅಷ್ಟೇ. ಓಕೆನಾ? ಆ್ಯಂಡ್ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅಲ್ಲಿ ಬೆಲ್ ಐಕಾನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ಫಸ್ಟ್ ನಿಮ್ಗೆ ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಚಿಕನ್ ಸಾಂಬಾರು ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳಿ. ಆನಿಯನ್ ಬೇಕಾಗುತ್ತೆ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ, ಉರ್ಗಡ್ಲೆ, ಗೋಡಂಬಿ ಆಪ್ಷನಲ್ಲು, ಬೇಕಂದರೆ ತೊಗೊಳ್ಳಿ, ಬೇಡ ಅಂದರೆ ಬಿಡಿ. ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಸ್ವಲ್ಪ ಮೆಣಸು ತೊಗೊಂಡ್ರೂ ಚೆನ್ನಾಗಿರುತ್ತೆ. ಇದೆಲ್ಲ ಕ್ವಾಂಟಿಟಿ ನೀವೇ ನೋಡ್ಕೊಳ್ಳಿ, ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ, ಸರಿನಾ? ಫಸ್ಟ್ ಬಾಣಲಿ ಇಟ್ಕೊಳ್ಳಿ. ಬಾಣಲಿಗೆ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಾದಮೇಲೆ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಓಕೆನಾ? ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ ಹಾಕಿ ಆ್ಯಂಡ್ ಶುಂಠಿ ಹಾಕಿ, ಅವೆರಡೂ ಹಾಕಿದ್ಮೇಲೂ ಕೂಡ ಚೆನ್ನಾಗಿ ಫ್ರೈ ಮಾಡಿ. ನಾನು ರೆಗ್ಯುಲರ್ ಇದೆ, ನನ್ನ ಕುಕ್ಕಿಂಗ್ ಶೋ ಅಲ್ಲ, ಸೊ ಅದಕ್ಕೆ ನಾನು ಇದನ್ನೇ ಹೇಳಬೇಕು ಅದನ್ನೇ ಹೇಳಬೇಕು ಅಂತ ಹೇಳ್ತಾಯಿಲ್ಲ. ನನಗೇನು ಬರುತ್ತೆ ಅದನ್ನು ಹೇಳ್ತೀನಿ, ಸರಿನಾ? ಬೋರ್ ಆಗಬಾರ್ದು ಅಂದ್ಬಿಟ್ಟು ನಾನು ಹೇಳ್ತಾಯಿದ್ದೀನಿ, ಸರಿನಾ? ಆ್ಯಂಡ್ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೂ 1-2 ಎಕ್ಸ್ಟ್ರಾ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕಮ್ಮಿ ಬೇಕು ಅಂತ ಅಂದರೆ ನಾನು ಎಷ್ಟು ಹಾಕಿದ್ದೀನಿ ಅಷ್ಟು ಹಾಕ್ಕೊಳ್ಳಿ. ನನ್ನ ಮಗಳೂ ತಿಂತಾಳಲ್ವ, ಸೊ ಅದಕ್ಕೆ ನಾನು ಜಾಸ್ತಿ ಖಾರ ಮಾಡೋಕ್ಕೋಗಿಲ್ಲ, ಮೀಡಿಯಮಾಗಿ ಮಾಡ್ಕೋತೀನಿ. ಖಾರನೇ ಮಾಡಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಮೆಣಸಿನ್ಕಾಯಿ ಹಾಕಿದ್ಮೇಲೆ ತೆಂಗಿನ ತುರಿ ಹಾಕ್ಕೊಳ್ಳಿ. ಆ್ಯಕ್ಚುಲಿ ತೆಂಗಿನ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ತೆಂಗಿನಕಾಯಿ ತುರಿದಿರಲಿಲ್ಲ, ಅದಕ್ಕಾಗಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಾದಮೇಲೆ ಟೊಮೆಟೊ ಹಾಕಿ, ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಮಾಡಿ. ನೀವು ಏನೇ ಹಾಕಿದ್ರೂ, ಏನೇ ಐಟಮ್ ಹಾಕಿದ್ರೂ ಆ ಐಟಮ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಆನಿಯನ್ ಹಾಕಿದ್ರೆ ಆನಿಯನ್ ಕೂಡ ಗೋಲ್ಡನ್ ಹಾಕಲ್ಲ, ಆ ಥರ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಅರ್ಧಂಬರ್ಧ ಫ್ರೈ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆನಾ? ಆ್ಯಂಡ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇದು ಕುಕ್ಕಿಂಗ್ ಶೋ ಅಲ್ಲ, ನನಗೆ ಹೇಗೆ ಬರ್ತಾಯಿದೆ ಹಾಗೆ ಹೇಳ್ತಾ ಇದ್ದೀನಿ, ಯಾರೂ ಬೇಜಾರು ಮಾಡ್ಕೋಬೇಡಿ, ಸರಿನಾ? ಟೊಮೆಟೊ ಫ್ರೈ ಆದಮೇಲೆ ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿನೂ ಫ್ರೈ ಆಗಲಿ, ಅದು ಕೂಡ ಒಂದು ಸ್ವಲ್ಪ ಫ್ರೈ ಆಗಲಿ ಅಲ್ವಾ. ಅವಾಗವಾಗ ಕೈಯಲ್ಲಿ ಬಾಡಿಸ್ತಾರೆ, ಇಲ್ಲ ಅಂದರೆ ಅದು ಅಂಡಿಡ್ದು ಬಿಡುತ್ತೆ. ಅಂಡಿಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲ್ಲ. ಸ್ಪೈಸಸ್ ಹಾಕ್ಕೊಳ್ಳಿ. ನಾನು ಧನಿಯಾ ಪೌಡರು ಆ್ಯಂಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಧನಿಯಾ ಪೌಡರು, ಚಿಲ್ಲಿ ಪೌಡರ್ ಹಾಕಿ ಒಂದು 10 ಸೆಕೆಂಡ್ಸ್ಗೆಲ್ಲ ಆಫ್ ಮಾಡಿಬಿಡಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಸೀದೋಗ್ಬಿಡುತ್ತೆ, ಸ್ಪೈಸಿ ಸೀದೋಗ್ಬಿಟ್ಟು ಘಾಟ್ ಬಂದುಬಿಡುತ್ತೆ. ಆಫ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿ ಇರುತ್ತಲ್ಲ, ಆ ಬಿಸಿಯಲ್ಲೇ ಅದು ಹಸಿ ವಾಸನೆ ಹೋಗುತ್ತೆ. ಆಮೇಲೆ ಉರ್ಗಡ್ಲೆ ಹಾಕ್ಕೊಳ್ಳಿ, ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿ ಆಪ್ಷನಲ್ಲು, ಈಗಲೂ ಹೇಳ್ತಿದ್ದೀನಿ, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಅದು ಬಾಣಲಿ ಫ್ರೈ ಮಾಡಿರ್ತೀರಲ್ಲ, ಅದನ್ನು ಸ್ವಲ್ಪ ಆರೋವರೆಗೂ ಇಟ್ಕೊಳ್ಳಿ. ಆರಲಿ, ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನೀವೇನೇನು ಫ್ರೈ ಮಾಡ್ಕೊಂಡಿರ್ತೀರ ಅಲ್ವಾ, ಅದನ್ನೆಲ್ಲ ಅದರೊಳಗಡೆ ಹಾಕಿ, ಏನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲನೂ ಹಾಕಿ. ಆ್ಯಂಡ್ ಬಾಣಲಿಗೂ ಅಷ್ಟೇ, ಆ ಬಾಣಲಿಗೂ ನೀವು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ಅಲ್ಲಾಡಿಸ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ. ಅದರಲ್ಲಿ ಏನಾದರೂ ಅಂದರೆ ಖಾರ ಎಲ್ಲ ಇರುತ್ತಲ್ಲ, ಅದ್ರ ಜೊತೆಗೆ ಬಂದುಬಿಡುತ್ತೆ. ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ನುಣ್ಣಗೆ ಗ್ರೈಂಡ್ ಆಗಲಿ, ನುಣ್ಣಗೆ ಸಣ್ಣಗಾಗಬೇಕು, ಅದು ಪೇಸ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ಗೆ ಒಂದು 4-6 ಸ್ಪೂನ್ ಆಯಿಲ್ ಹಾಕಿ. ನಾನು ಸ್ವಲ್ಪ ಆಯಿಲಲ್ಲಿ ಮುಂದೆನೇ
ಆಯಿಲ್ಗೆ ಆಯಿಲ್ ಬಂದು ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಆಯಿಲ್ ಜಾಸ್ತಿ ಇದ್ದಷ್ಟು. ಹಾಗಂತ ಜಾಸ್ತಿ ಹಾಕ್ಬೇಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಆಯಿಲ್ ಬಿಸಿ ಆದಮೇಲೆ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡಿ, ಅದನ್ನು ಕೂಡ ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನು ಇವತ್ತು ಬಾಯ್ಲರ್ ಚಿಕನ್ ತೊಗೊಂಡಿದ್ದೀನಿ. ಬಾಯ್ಲರ್ ಚಿಕನ್ ತೊಗೊಂಬಂದಿದ್ರು ನನ್ನ ಹಸ್ಬೆಂಡು. ಆ್ಯಕ್ಚುಲಿ ಬಿರಿಯಾನಿ ಮಾಡು ಅಂತ ತಂದಿದ್ರು, ನಾನು ಚಿಕನ್ ಫ್ರೈ ಮಾಡ್ತೀನಿ ಅಂತ ಅಂದೆ. ಅವರು ಬೇಡ ಸಾಂಬಾರೇ ಮಾಡು ಅಂದರು. ಸೊ ಅದಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ. ನೀವು ಇನ್ನೂ ಒಂದು ಸಾಂಬಾರು ಮಾಡೋದಕ್ಕೆ ಫಾರಮ್ ಚಿಕನ್ ಬರುತ್ತಲ್ಲ, ಅಂದರೆ ಗಟ್ಟಿ ಕೋಳಿ ಅಂತಾರಲ್ಲ, ಅದನ್ನು ತೊಗೊಂಬಂದು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಬಾಯ್ಲರ್ಗಿಂತ ಫಾರಮ್ ಕೋಳಿ ತೊಗೊಂಬಂದು ಹಾಕಿ, ಟೇಸ್ಟ್ ಮಾತ್ರ ಆಸಮಾಗಿರುತ್ತೆ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫಾರಮ್ ಕೋಳೀಲಿ. ಆ್ಯಂಡ್ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಚಿಕನ್ ಹಾಕಿ ಒಂದು 30 to 40 ಸೆಕೆಂಡ್ಸು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಉಪ್ಪು ಅರಿಶಿನ ಹಾಕ್ಕೊಳ್ಳಿ. ನೀವು ಆಮೇಲೆ ಚೆನ್ನಾಗಿ ಚಿಕನ್ ಫ್ರೈ ಮಾಡಾದ್ಮೇಲೆ ಉಪ್ಪು ಹಾಕಿದ್ರೆ ಅದು ಉಪ್ಪು ಹಿಡಿಯೋದಿಲ್ಲ ಚಿಕನಿಗೆ. ಸೊ ಅದು ಚಿಕನ್ ಹಾಕಿದ ತಕ್ಷಣ ನೀವು ಉಪ್ಪು ಹಾಕಿದ್ರೆ ಚಿಕನ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಉಪ್ಪಿಟ್ಕೊಳ್ಳುತ್ತೆ. ಆ್ಯಂಡ್ ಚೆನ್ನಾಗಿಟ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹಾಕಿದ್ಮೇಲೂ ಅಷ್ಟೇ, ನೀವೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ನೀರು ಬಿಡುತ್ತೆ ಅಲ್ವಾ, ನೀರು ಬಿಟ್ಟು ಆ ನೀರೆಲ್ಲ ಡ್ರೈ ಆಗೋ ಥರ ಫ್ರೈ ಮಾಡಿಕೊಂಡು, ಆಮೇಲೆ ನೀವು ಏನು ರುಬ್ಕೊಂಡಿರ್ತೀರ ಅಲ್ವಾ ಮಸಾಲೆ, ಆ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಮಸಾಲೆನೂ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಮಿಕ್ಸಿ ಜಾರೆಲ್ಲ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಳ್ಳಾಡಿಸ್ಬಿಟ್ಟು ಅದಕ್ಕೆ ಹಾಕಿ. ಜಾಸ್ತಿ ನೀರು ಇವಾಗಲೇ ಹಾಕೋಕ್ಕೆ ಹೋಗ್ಬಿಡಿ, ನಾನು ಲಾಸ್ಟಲ್ಲಿ ಹೇಳ್ತೀನಿ ಜಾಸ್ತಿ ಯಾವಾಗ ನೀರು ಹಾಕಿ ಅಂತ. ಅದನ್ನು ಮಿಕ್ಸಿ ಜಾರಲ್ಲಿ ಇರುತ್ತಲ್ಲ ಅದನ್ನು ಹಳ್ಳಾಡಿಸ್ಕೊಂಡು ಹಾಕ್ಕೊಂಡು, ಇದು ಕೂಡ ಹಸಿ ವಾಸನೆ ಹೋಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಇವಾಗಲೇ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊತಾರೆ, ಇಲ್ಲಾಂದರೆ ಅದೇನಾಗುತ್ತೆ ಬರ್ನ್ ಜಾಸ್ತಿ ಸುಟ್ಟೋಗ್ಬಿಡುತ್ತೆ. ಫ್ರೈ ಮಾಡಿಕೊಂಡು ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು, ನಾನು ಆ್ಯಕ್ಚುಲಿ ಸ್ವಲ್ಪ ತೆಳ್ಳಗೆ ಮಾಡ್ತೀನಿ. ನಿಮಗೆ ಯಾವ ಥರ ಬೇಕು, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಕುದಿಸ್ಬಿಟ್ಟು, ಉಪ್ಪು ಖಾರ ಎಲ್ಲ ಇವಾಗಲೇ ನೋಡ್ಕೊಂಬಿಡಿ. ಆಮೇಲೆ ಸಾಂಬಾರೆಲ್ಲ ಆದಮೇಲೆ ನೋಡಿಕೊಂಡ್ರೆ ಚೆನ್ನಾಗಿರಲ್ಲ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಎಷ್ಟು ಉಪ್ಪು ಖಾರ ಬೇಕೋ ಅಷ್ಟು ಉಪ್ಪು ಖಾರ ಹಾಕ್ಕೊಂಡು 1 ಅಥವಾ 2 ವಿಷಿಲ್ ಕೂಗಿಸಿದ್ರೆ ಚಿಕನ್ ಸಾಂಬಾರು ರೆಡಿ. ಟೇಸ್ಟ್ ಮಾಡಿ ನೋಡಿ, ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್.